ಇದ್ರ ನಡುವೆ ದೇವಕಿ ನಂತರ ಯಾವುದು ಸಿನಿಮಾ ಮಾಡದೆ ಹೋದ್ರಿ ಮಗಳ ಜೊತೆಲಿ ಮತ್ತೆ ಏನಾದರೂ ನೋಡ್ಬೋದಾ ನಾವು? ಆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಿಜ ಹೇಳ್ಬೇಕಂದ್ರೆ 3-4 ಆಫರ್ಗಳು ತುಂಬ ಒಳ್ಳೆ ಒಳ್ಳೆ ಕಡೆಯಿಂದ ಆಫರ್ ಬಂದಿತ್ತು, ಆಫರು ಕೂಡ. ಬಟ್ ಶಿ ಸೆಡ್ ನೋ. ಐ ಡೋಂಟ್ ನೋ, ಸದ್ಯಕ್ಕೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅನಿಸ್ತಿದೆ. ಯಾ, ಸೊ ಇವಾಗ ಅವಳು ಆ್ಯಕ್ಚುಲಿ ದಿಸ್ ಇಯರ್ ಬೋತ್ ಆಫ್ ದೆಮ್ ವಿಲ್ ಗ್ರ್ಯಾಜುಯೇಟ್. ಸೊ ಅದ ನಂತರ ಶಿ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್, ಬೇಕಿಂಗ್ ಇಂಥವೆಲ್ಲ. ಸೊ ತುಂಬ ಚೆನ್ನಾಗಿ ಕೇಕ್ಸು ಪೇಸ್ಟ್ರೀಸ್ ದಿನ ಮಾಡ್ತಾರೆ. ಅದಕ್ಕೆ ನನಗೆ ವೆಯ್ಟ್ ಲಾಸ್ ತುಂಬ ಕಷ್ಟ ಆಗ್ತಿದೆ. ಇವತ್ತು ಕೂಡ ಬಿಸ್ಕಿಟ್ಸ್ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ಸೊ ಸಕ್ಕದಾಗಿ ಮಾಡ್ತಾಳೆ ಆ್ಯಕ್ಚುಲಿ ಅಡುಗೆ ಆ್ಯಂಡ್ ಕುಕಿಂಗ್ ಆ್ಯಂಡ್ ಬೇಕಿಂಗು. ಸೊ ಯಾ, ನೋಡೋಣ. ಅದು ಸದ್ಯಕ್ಕೆ ಆ್ಯಕ್ಟಿಂಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವ್ಳಿಗೆ. ಇಲ್ಲ, ಇತ್ತೀಚಿನ ಮಕ್ಳುಗಳಿಗೆ ಸ್ವಲ್ಪ ಬೇಕಿಂಗ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಮೇಡಮ್. ರೀಸೆಂಟಾಗಿ ಪುನೀತ್ ಸರ್ ಅವ್ರ ಮಗಳು ಕೂಡ ಅದೇ ಇರೋದು. ಏನು ಯಾವ ರೀತಿಯಾದಂಥ ಇಂಟ್ರೆಸ್ಟ್ ಬರುತ್ತೆ ಅಂತ ಮೇಡಮ್ ಅವ್ರಿಗೆ? ಐ ಥಿಂಕ್ ಅದರಲ್ಲಿ ಸ್ವಲ್ಪ ಅವ್ರಿಗೆ ಮೇ ಬಿ ಥೆರಪಿ ಅನ್ಸುತ್ತೆ, ಥೆರಪ್ಯೂಟಿಕ್ ಅನಿಸ್ಬೋದು. ಬಟ್ ಒಳ್ಳೇದಲ್ವಾ ಅದು ತುಂಬ. ಆ್ಯಂಡ್ ನನಗೆ ಅಂತ ಸ್ವೀಟ್ಸ್ ತುಂಬ ಇಷ್ಟ. ಸೊ ಅವ್ರು ತುಂಬ ಚೆನ್ನಾಗಿ ಬನಾನಾ ಕೇಕ್ ಅಂಥವೆಲ್ಲ ಮಾಡ್ತಾರೆ. ನನ್ನ ಫ್ರೆಂಡ್ಸ್ಗೆ, ಇನ್ಫ್ಯಾಕ್ಟ್ ಆಯುಷ್ ಸಿನಿಮಾ ಯೂನಿಟ್ಗೆ ಅವ್ರು ಯಾವಾಗ ಡಿಸ್ಕಷನ್ಸ್ಗೆ ಬಂದಾಗ ಅದೇನೇ ಅವ್ರದ್ದೇ ಕೇಕ್ಸ್ ಆ್ಯಂಡ್ ಪೇಸ್ಟ್ರೀಸ್ ಎಲ್ರಿಗೂ ಕೊಡ್ತಾನೆ ಇರ್ತೀವಿ ನಾವು. ಸೊ ಅದು ಒಂಥರ ಚಿನ್ನಿದು ಫೇಮಸ್ ಆಗಿಬಿಟ್ಟಿದೆ ಈಗ ಎಲ್ಲ. ಬನಾನಾ ಕೇಕು ಪೇಸ್ಟ್ರೀಸು ಪರ್ಫೆಕ್ಟಾಗಿ ಮಾಡ್ತಾರೆ. ಆ ಚಿಕ್ಕ ಚಿಕ್ಕದು ಕವರ್ಸ್ ತೊಗೊಂಬಂದು ಮಫಿನ್ಸು ತುಂಬ ಚೆನ್ನಾಗಿ ಮಾಡ್ತಾಳೆ. ಮಗಳ ಒಂದು ಕುಕಿಂಗ್ ಬಗ್ಗೆ ಉಪ್ಪಿ ಸರ್ ಯಾವತ್ತಾದರೂ ಕ್ರೆಡಿಟ್ ಕೊಟ್ಟವ್ರ ಮೇಡಮ್? ಅವ್ರಿಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮದು ಒಂದು ಫ್ಯಾಮಿಲಿ ಗ್ರೂಪ್ ಇದೆ, ಅದರಲ್ಲಿ ದಿನಾ ಫೋಟೋಸ್ ಹಾಕ್ತಾನೆ ಇರ್ತಾರೆ ಏನೇನು ಮಾಡಿದ್ದೀನಿ ಅಂತ. ಸೊ ಎಲ್ಲರೂ ನಾವು ಸ್ವಲ್ಪ ಈ ಥರ ಕುಕಿಂಗ್ ಮಾಡಿದ್ದೀವಿ, ನಾವೆಲ್ಲರೂ ಡಯಟಲ್ಲಿ ಇದ್ದೀವಿ ಹೇಗೆ ಚಿನ್ನಿ ಅಂತ ಬೈತಾನೆ ಇರ್ತೀವಿ. ಸೊ ಇದ್ರ ನಡುವೆ ದೇವಕಿ ನಂತರ ಯಾವುದು ಸಿನಿಮಾ ಮಾಡದೆ ಹೋದ್ರಿ ಮಗಳ ಜೊತೆಲಿ ಮತ್ತೆ ಏನಾದರೂ ನೋಡ್ಬೋದಾ ನಾವು? ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಿಜ ಹೇಳ್ಬೇಕಂದ್ರೆ 3-4 ಆಫರ್ಗಳು ತುಂಬ ಒಳ್ಳೆ ಒಳ್ಳೆ ಕಡೆಯಿಂದ ಆಫರ್ ಬಂದಿತ್ತು, ಆಫರು ಕೂಡ. ಬಟ್ ಶಿ ಸೆಡ್ ನೋ. ಐ ಡೋಂಟ್ ನೋ, ಸದ್ಯಕ್ಕೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅನಿಸ್ತಿದೆ. ಯಾ, ಸೊ ಇವಾಗ ಅವಳು ಆ್ಯಕ್ಚುಲಿ ದಿಸ್ ಇಯರ್ ಬೋತ್ ಆಫ್ ದೆಮ್ ವಿಲ್ ಗ್ರ್ಯಾಜುಯೇಟ್. ಸೊ ಅದ ನಂತರ ಶಿ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್, ಬೇಕಿಂಗ್ ಇಂಥವೆಲ್ಲ. ಸೊ ತುಂಬ ಚೆನ್ನಾಗಿ ಕೇಕ್ಸು ಪೇಸ್ಟ್ರೀಸ್ ದಿನ ಮಾಡ್ತಾರೆ. ಅದಕ್ಕೆ ನನಗೆ ವೆಯ್ಟ್ ಲಾಸ್ ತುಂಬ ಕಷ್ಟ ಆಗ್ತಿದೆ. ಇವತ್ತು ಕೂಡ ಬಿಸ್ಕಿಟ್ಸ್ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ಸೊ ಸಕ್ಕದಾಗಿ ಮಾಡ್ತಾಳೆ ಆ್ಯಕ್ಚುಲಿ ಅಡುಗೆ ಆ್ಯಂಡ್ ಕುಕಿಂಗ್ ಆ್ಯಂಡ್ ಬೇಕಿಂಗು. ಸೊ ಯಾ, ನೋಡೋಣ. ಅದು ಸದ್ಯಕ್ಕೆ ಆ್ಯಕ್ಟಿಂಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವ್ಳಿಗೆ. ಇಲ್ಲ, ಇತ್ತೀಚಿನ ಮಕ್ಳುಗಳಿಗೆ ಸ್ವಲ್ಪ ಬೇಕಿಂಗ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಮೇಡಮ್. ರೀಸೆಂಟಾಗಿ ಪುನೀತ್ ಸರ್ ಅವ್ರ ಮಗಳು ಕೂಡ ಅದೇ ಇರೋದು. ಏನು ಯಾವ ರೀತಿಯಾದಂಥ ಇಂಟ್ರೆಸ್ಟ್ ಬರುತ್ತೆ ಅಂತ ಮೇಡಮ್ ಅವ್ರಿಗೆ? ಐ ಥಿಂಕ್ ಅದರಲ್ಲಿ ಸ್ವಲ್ಪ ಅವ್ರಿಗೆ ಮೇ ಬಿ ಥೆರಪಿ ಅನ್ಸುತ್ತೆ, ಥೆರಪ್ಯೂಟಿಕ್ ಅನಿಸ್ಬೋದು. ಬಟ್ ಒಳ್ಳೇದಲ್ವಾ ಅದು ತುಂಬ. ಆ್ಯಂಡ್ ನನಗೆ ಅಂತ ಸ್ವೀಟ್ಸ್ ತುಂಬ ಇಷ್ಟ. ಸೊ ಅವ್ರು ತುಂಬ ಚೆನ್ನಾಗಿ ಬನಾನಾ ಕೇಕ್ ಅಂಥವೆಲ್ಲ ಮಾಡ್ತಾರೆ. ನನ್ನ ಫ್ರೆಂಡ್ಸ್ಗೆ, ಇನ್ಫ್ಯಾಕ್ಟ್ ಆಯುಷ್ ಸಿನಿಮಾ ಯೂನಿಟ್ಗೆ ಅವ್ರು ಯಾವಾಗ ಡಿಸ್ಕಷನ್ಸ್ಗೆ ಬಂದಾಗ ಅದೇನೇ ಅವ್ರದ್ದೇ ಕೇಕ್ಸ್ ಆ್ಯಂಡ್ ಪೇಸ್ಟ್ರೀಸ್ ಎಲ್ರಿಗೂ ಕೊಡ್ತಾನೆ ಇರ್ತೀವಿ ನಾವು. ಸೊ ಅದು ಒಂಥರ ಚಿನ್ನಿದು ಫೇಮಸ್ ಆಗಿಬಿಟ್ಟಿದೆ ಈಗ ಎಲ್ಲ. ಬನಾನಾ ಕೇಕು ಪೇಸ್ಟ್ರೀಸು ಪರ್ಫೆಕ್ಟಾಗಿ ಮಾಡ್ತಾರೆ. ಆ ಚಿಕ್ಕ ಚಿಕ್ಕದು ಕವರ್ಸ್ ತೊಗೊಂಬಂದು ಮಫಿನ್ಸು ತುಂಬ ಚೆನ್ನಾಗಿ ಮಾಡ್ತಾಳೆ. ಮಗಳ ಒಂದು ಕುಕಿಂಗ್ ಬಗ್ಗೆ ಉಪ್ಪಿ ಸರ್ ಯಾವತ್ತಾದರೂ ಕ್ರೆಡಿಟ್ ಕೊಟ್ಟವ್ರ ಮೇಡಮ್? ಅವ್ರಿಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮದು ಒಂದು ಫ್ಯಾಮಿಲಿ ಗ್ರೂಪ್ ಇದೆ, ಅದರಲ್ಲಿ ದಿನಾ ಫೋಟೋಸ್ ಹಾಕ್ತಾನೆ ಇರ್ತಾರೆ ಏನೇನು ಮಾಡಿದ್ದೀನಿ ಅಂತ. ಸೊ ಎಲ್ಲರೂ ನಾವು ಸ್ವಲ್ಪ ಈ ಥರ ಕುಕಿಂಗ್ ಮಾಡಿದ್ದೀವಿ, ನಾವೆಲ್ಲರೂ ಡಯಟಲ್ಲಿ ಇದ್ದೀವಿ ಹೇಗೆ ಚಿನ್ನಿ ಅಂತ ಬೈತಾನೆ ಇರ್ತೀವಿ.